ಕನ್ನಡ ಭಾಷೆಯ ಕುರಿತು ಕಮಲ್ ಹಾಸನ್ ನೀಡಿರುವ ವಿವಾದಾತ್ಮಕ ಹೇಳಿಕೆಯ ಬಗ್ಗೆ ಕನ್ನಡದ ನಟರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಯಶ್, ದರ್ಶನ್, ಸುದೀಪ್ ಹಾಗೂ ರವಿಚಂದ್ರನ್ ಯಾಕೆ ಇಲ್ಲಿಯವರೆಗೆ ಮಾತನಾಡಿಲ್ಲ? ಎಲ್ಲಿದ್ದಾರೆ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಎಂಬ ನಟ ಕಮಲ್ ಹಾಸನ್ ಹೇಳಿಕೆ ಕುರಿತು ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ನಾಯಕರು, ಕನ್ನಡಪರ ಸಂಘಟನೆಗಳು ಕಮಲ್ ಹಾಸನ ಹೇಳಿಕೆ ಖಂಡಿಸಿವೆ. ಆದರೆ ಚಿತ್ರರಂಗದ 4-5 ಜನ ಬಿಟ್ಟರೆ ಉಳಿದವರು ಸೈಲೆಂಟ್ ಆಗಿದ್ದಾರೆ. ಶಿವರಾಜ್ ಕುಮಾರ್, ಜಗ್ಗೇಶ್, ಹಂಸಲೇಖ, ಶ್ರೀನಾಥ್ ಬಿಟ್ಟರೆ ಉಳಿದವರು ಯಾಕೆ ಮಾತನಾಡುತ್ತಿಲ್ಲ ಎನ್ನುವ ಪ್ರಶ್ನೆ ಎದುರಾಗಿದೆ. ಪ್ರಮುಖವಾಗಿ ನಟರಾದ ಯಶ್, ದರ್ಶನ್, ರವಿಚಂದ್ರನ್, ಸುದೀಪ್ ಯಾಕೆ ಮಾತನಾಡುತ್ತಿಲ್ಲ? ಅವರು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಏನಾದರೂ ಮಾತನಾಡುತ್ತಿಲ್ಲವೇ ಅಥವಾ ನಮಗ್ಯಾಕೆ ಅಂತ ಸುಮ್ಮನಿದ್ದಾರಾ ಎನ್ನುವ ಪ್ರಶ್ನೆ ಉದ್ಭವಿಸುತ್ತಿದೆ. ಈ ಬಗ್ಗೆ ಕರ್ನಾಟಕ ಚಲನಚಿತ್ರ ಮಂಡಳಿ ಅಧ್ಯಕ್ಷ ಎಂ ನರಸಿಂಹುಲು ಅವರನ್ನು ಕೇಳಿದಾಗ ಈ ಬಗ್ಗೆ ಸ್ಪಷ್ಟವಾಗಿ ಹೇಳದೆ ಎಲ್ಲ ನಟರು ವಾಣಿಜ್ಯ ಮಂಡಳಿ ಜೊತೆ ಇದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನಾಯಕ ನಟರು ಅಷ್ಟೇನೆ, ಅವರು ಒಂದು ತಾಳ್ಮೆಯಿಂದ ಇದ್ದಾರೆ. ಕೊನೆಗೆ ನಮ್ ಜೊತೆಗೆ ಇರ್ತಾರೆ ಸರ್, ಎಲ್ಲಾ ಟೈಮಲ್ಲಿ ನಮ್ ಜೊತೆಗೆ ಇದ್ದಾರೆ ಸರ್. ಈಗ ಅವ್ರು ನಮ್ ಜೊತೆಗೆ ಬಂದೇ ಬರ್ತಾರೆ ಸರ್. ಇನ್ನು ನಮ್ ಇಂತ ಪರಿಸ್ಥಿತಿ ಬಂದಾಗ ಅವ್ರು ಎಲ್ಲರೂ ಜೊತೆಗೆ ಇರ್ತಾರೆ ಸರ್, ನಮ್ ಜೊತೆಗೆ ಇರ್ತಾರೆ, ಇಲ್ಲಿವರೆಗೂ ಇದ್ದಿದ್ದಾರೆ. ಕನ್ನಡದ ನಟರು ಭಾಷೆ ವಿಚಾರಕ್ಕೆ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೋಡಿ ಕಲಿಯಬೇಕು ಎನ್ನುವುದು ಕನ್ನಡ ಪರ ಹೋರಾಟಗಾರರ ಹೇಳಿಕೆಯಾಗಿದೆ. ಕರ್ನಾಟಕದ ಕನ್ನಡಿಗರ ಪರವಾಗಿ ಇದನ್ನ ಖಂಡಿಸ್ತೀನಿ. ಯಾವುದೇ ಕಾರಣದಲ್ಲೂ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳೋದಲ್ಲ, ಈಗಾಗಲೇ ಅನೇಕ ಕನ್ನಡ ಪರ ಸಂಘಟನೆಗಳು ನನ್ನ ಹಾಗೆ ಸೆಟದು ನೀಡ್ತಿದ್ದಾವೆ. ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಕಮಲ್ ಹಾಸನ್ ಇಂಥ ಹೇಳಿಕೆಗಳನ್ನ ಕೊಟ್ಟು ಮೈ ಮೇಲೆ ಹೇಳ್ಕೊಳ್ಳೋ ಬದಲು ಅವನ್ ಏನಿದೆ ಸಿನಿಮಾ ಪ್ರಚಾರ ಮಾಡ್ಕೊಂಡು ಹೋಗ್ಬೇಕಾಗಿದ್ದು, ಅವ್ನ ಕರ್ತವ್ಯ ಮಾಡ್ಬೇಕಾಗಿತ್ತು. ಆದ್ರೆ ಆ ಕನ್ನಡವನ್ನ ಯಾಕೆ ಬಳಸ್ಕೊಂಡ ಅಂತ ಹೇಳ್ಬಿಟ್ಟು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಕನ್ನಡ ಜಲ, ನೆಲ, ಭಾಷೆ ವಿಚಾರ ಬಂದಾಗ ಪ್ರತಿಷ್ಠೆ ಬದಿಗಿಟ್ಟು ಎಲ್ಲರೂ ಒಂದಾಗಬೇಕು. ಆಗ ಮಾತ್ರ ರಾಜ್ಯದಲ್ಲಿ ಹುಟ್ಟಿದ್ದಕ್ಕೆ, ಇಲ್ಲಿ ನೆಲೆಸಿದ್ದಕ್ಕೆ ಅರ್ಥ ಬರುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.